ಅರುಣ್ ಅಕ್ಷರ ಅರುಣ್ ನಾನು ಅರುಣನೇ. ಯಾಕೆ ನಂಬೋಕ್ಕಾಗ್ತಾ ಇಲ್ವಾ? ಸರ್ಪ್ರೈಸ್ ಕೊಡೋಕ್ಕೆ ಜೀವ ಇರಬೇಕು ಅಂತೇನಿಲ್ಲ. ಅರುಣ್, ಏನೋ ಇದು, ನಿನ್ನ ಹೀಗೂ ನೋಡ್ಬೇಕಾಗಿ ಬರತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅರುಣ್, ದಯವಿಟ್ಟು ನನ್ನ ಹೇಟ್ ಮಾಡಬೇಡ. ನಮ್ಮ ಪ್ರೀತಿನ ದ್ವೇಷದಲ್ಲಿ ಕೊನೆ ಆಗೋದನ್ನ ನಾನು ಸಹಿಸ್ಕೊಳಕ್ಕಾಗಲ್ಲ. ಪ್ಲೀಸ್ ಅರುಣ್, ನನ್ನ ಕ್ಷಮಿಸ್ತೀಯಾ? ಪ್ಲೀಸ್. ಹಾಗ್ಯಾಕೆ ಮಾತಾಡ್ತೀಯ ಅಕ್ಷರ? ನಿನ್ನ ಮನಸ್ಸಿಗೆ ನೋವಾಗೋ ಥರ ಮಾತಾಡಿದ್ದು ನಾನೇ ಅವತ್ತು. ಸಮಾಜದಲ್ಲಿ ನಮ್ಮ ತಾಯಿ ಥರ ತಲೆ ಎತ್ತಿ ನಡಿಬೇಕು, ಈ ಥರ ಒಂದು ದೊಡ್ಡ ಮನೆ ಕಟ್ಟಬೇಕು, ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಆಸೆಪಟ್ಟೆ. ಅದರಲ್ಲಿ ತಪ್ಪೇನಿದೆ? ಹಾಂ, ನಾನೇ ನಿನ್ನ ಆಸೆ ಕಲ್ಲು ಹಾಕೋ ಥರ ಮಾತಾಡಿದ್ದು. ಅದಕ್ಕೆ ನೀನು ಕೇಳೋಕ್ಕೂ ಮುಂಚೆನೆ ಈ ಮನೆ ನಾನು ನಿನ್ನ ಹೆಸರಿಗೆ ಮಾಡಿಸಿದ್ದೀನಿ. ಇನ್ನು ಮುಂದೆ ನೀನು ಈ ಮನೇಲೇ ಇರಬೇಕು. ನನಗೆ ಗೊತ್ತು ನೀನು ಸ್ವಾಭಿಮಾನಿ, ನಿನಗಿದೆಲ್ಲ ಇಷ್ಟ ಆಗಲ್ಲ ಅಂತ. ಆದರೆ ಈ ರೀತಿಲಾದರೂ ನಾನು ನಿನ್ನ ಬದುಕಿನ ಭಾಗ ಆಗಿರಬೇಕು. ಪ್ಲೀಸ್, ಬೇಡ ಅನ್ಬೇಡ. ನವೀನ, ಅರುಣನ ಮೇಲಿನ ಆಣೆ ವಾಪಸ್ ತಗೋ. ಇದ್ಯಾಕೋ ಸರಿ ಬರ್ತಲ್ಲ, ನಾನೇನೋ ಹೇಳಬೇಕು. ಏಯ್, ಸುಮ್ಮನೆ ನಿಂತ್ಕೊಳ್ಳೋ. ನವೀನ ಏನಂತೆ? ಏನಿಲ್ಲ ಮಗ. ಅಕ್ಷರ, ನಾನು ಹೊರಡೋ ಟೈಮ್ ಆಯಿತು. ಅರುಣ್ ಪ್ಲೀಸ್, ನನ್ನೂ ಬಿಟ್ಟು ಹೋಗಬೇಡ. ನಾನು ನಿನ್ನ ಜೊತೆ ಕರ್ಕೊಂಡು ಹೋಗು ಪ್ಲೀಸ್. ಅರುಣ್, ನೀನಿಲ್ಲ ಅಂದರೆ ನಾನು ಇರಲ್ಲ. ಪ್ಲೀಸ್ ಹೋಗಬೇಡ. ಸಾವು ಎಲ್ರಿಗೂ ಬರುತ್ತೆ, ಆದರೆ ಪ್ರೀತಿ ಎಲ್ರಿಗೂ ಸಿಗಲ್ಲ. ನಾನು ಸತ್ತ ಮೇಲೂ ನನ್ನ ಪ್ರೀತಿ ಸಿಕ್ಕಿದೆ. ಐ ಆಮ್ ವೆರಿ ಲಕ್ಕಿ. ಈ ಜನ್ಮಕ್ಕೆ ಸಾಕು.